ಡಿಸೆಂಬರ್ 21ನೇ ತಾರೀಕು ರಾಜ್ಯದ 4 ಕಡೆಗಳಲ್ಲಿ ಪಟ್ಟಣ ಪಂಚಾಯತ್ಗಳಿಗೆ ಚುನಾವಣೆ ನಡೆದಿದೆ. ಒಟ್ಟು ವಾರ್ಡ್ಗಳು ಬಂದು 76 ವಾರ್ಡ್ಗಳಿಗೆ ಚುನಾವಣೆ ನಡೆದಿದೆ. ಈ 4 ಪಟ್ಟಣ ಪಂಚಾಯತ್ಗಳಲ್ಲಿ 76 ವಾರ್ಡ್ಗಳಲ್ಲಿ ಬಿಜೆಪಿ ಗೆದ್ದಿರ್ತಕ್ಕಂಥದ್ದು 48, ಕಾಂಗ್ರೆಸ್ ಗೆದ್ದಿರೋದು 23, SDPI ಗೆದ್ದಿರೋದು 3, ಪಕ್ಷೇತರ 2. ಇನ್ನು ರಾಯಚೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ 2 ವಾರ್ಡ್ಗೆ ಎಲೆಕ್ಷನ್ ನಡೆದಿದೆ. 2 ವಾರ್ಡಲ್ಲಿ ಬಿಜೆಪಿ ಗೆದ್ದಿದೆ. ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹೇಳೋದೇನು ಅಂತಂದರೆ, 76 ಸೀಟುಗಳಲ್ಲಿ 48 ಸೀಟು ಹತ್ತತ್ರ ಈ ಬೈ ಎಲೆಕ್ಷನ್ ನಡೆದಿರೋದು 2 ಸೇರಿದರೆ 50 ಸೀಟ್ಗಳಲ್ಲಿ ನಾವು ಗೆದ್ದಿದ್ದೀವಿ. 76ರಲ್ಲಿ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ. 2 ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ 2 ಇದ್ದಾರೆ ಮತ್ತು ಫುಲ್ ಫ್ಲೆಡ್ಜ್ಡ್ ಕ್ಯಾಬಿನೆಟ್ ಇದೆ. 33 ಜನ ಸಚಿವರಿದ್ದಾರೆ. ಇದಾ ಪರ್ಫಾರ್ಮೆನ್ಸ್? 76ರಲ್ಲಿ 50 ಸೀಟ್ ಗೆದ್ದಿದ್ದೀವಿ ನಾವು. ಅಂದರೆ ಈ ಒಂದು ಪಟ್ಟಣ ಪಂಚಾಯತ್ಗೆ ನಡೆದಂಥ ಚುನಾವಣೆಯನ್ನು ದಿಕ್ಸೂಚಿಯಾಗಿ ತೆಗೆದುಕೊಂಡ್ರೆ ಕರ್ನಾಟಕ ರಾಜ್ಯದಲ್ಲಿ ಬರುವಂಥ ದಿನಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ದಿಕ್ಸೂಚಿ ಆಗಿದೆ. ಇದು ಬಹಳ ಸ್ಪಷ್ಟವಾಗಿರ್ತಕ್ಕಂಥ ದಿಕ್ಸೂಚಿ. ಆದ್ದರಿಂದ ನೀವು ಎಷ್ಟೇ ಫ್ರೀ ಬೀಸ್ ಮಾಡಿದ್ರು, ಎಷ್ಟೇ ಉಚಿತವಾಗಿ ಗ್ಯಾರಂಟಿಗಳನ್ನು ಕೊಟ್ಟರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿರ್ತಕ್ಕಂಥ ಸರ್ಕಾರ ಇದೆ. ಸ್ಯಾಲ್ರಿ ಕೊಡೋಕ್ಕಾಗ್ತಾ ಇಲ್ಲ, ಸಂಬಳ ಕೊಡೋಕ್ಕಾಗ್ತಾ ಇಲ್ಲ. ವಿಶ್ವವಿದ್ಯಾಲಯಗಳು, ಸ್ಕೂಲ್ಗಳು, ಕಾಲೇಜುಗಳಲ್ಲಿ ಉಪನ್ಯಾಸಕರು ಇಲ್ಲವೇ ಇಲ್ಲ. ಆಮೇಲೆ ಇಡೀ ರಾಜ್ಯಾದ್ಯಂತ ಗುಂಡಿ ಬಿದ್ದ ರಸ್ತೆಗಳು ಮತ್ತು ಎಲ್ಲೂ ಅಪಾಯಿಂಟ್ಮೆಂಟ್ಸ್ ನಡೀತಾ ಇಲ್ಲ. ಕೇಂದ್ರ ಸರ್ಕಾರ GSTಯನ್ನು ಕಡಿಮೆ ಮಾಡಿದರೆ ಈ ಕಡೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ವಸ್ತುಗಳ ಬೆಲೆ ಏರಿಕೆ, ಹತ್ತತ್ರ 350 ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥ ಸರ್ಕಾರ ಅಧಿಕಾರದಲ್ಲಿದೆ. ಕುರ್ಚಿಗೋಸ್ಕರ ಕಿತ್ತಾಟ ಮಾಡ್ತಾ ಇರ್ತಕ್ಕಂಥದ್ದನ್ನು ಪ್ರತಿ ದಿವಸ ಜನ ನೋಡಿ ಬೇಸತ್ತಿದ್ದಾರೆ. ಈ ಕಡೆ ಮದ್ಯದ ಬೆಲೆಯನ್ನು ವಿಪರೀತ ಹೆಚ್ಚು ಮಾಡಿದ್ದಾರೆ. ಮದ್ಯ ಕುಡಿತಕ್ಕಂಥವ್ರ ಸಂಖ್ಯೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಇದೆಲ್ಲವನ್ನು ನೋಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಸಂಪೂರ್ಣವಾಗಿ ದಿಕ್ಕೆಟ್ಟು ಹೋಗಿದೆ. ಅಭಿವೃದ್ಧಿ ಶೂನ್ಯ ಸರ್ಕಾರ ಆಗಿದೆ. ಈ ಸರ್ಕಾರ ಯಾವತ್ತು ಹೋಗುತ್ತಪ್ಪ ಅಂತೇಳಿ ಜನ ಶಾಪ ಹಾಕ್ತಾ ಇದ್ದಾರೆ. ರೈತರು ಮೆಕ್ಕೆಜೋಳ, ಕಬ್ಬನ್ನು ಬೆಳೆದಂಥವ್ರು ಈಗ ಒಂದು ತಾಲೂಕಿಗೆ ಒಂದು ತಾಲೂಕಿಗೆ ಒಂದು ಕೂಡ ಇಲ್ಲ ಖರೀದಿ ಕೇಂದ್ರ ಮೆಕ್ಕೆಜೋಳಕ್ಕೆ. ಒಂದು ತಾಲೂಕಿಗೆ ಒಂದು. ಕಬ್ಬಿನ ಬೆಲೆ ಪರಿಹಾರ ಮಾಡಲಿಲ್ಲ, ನೆಟ್ಟ ಖರೀದಿ ಕೇಂದ್ರ ತೆಗಿಲಿಲ್ಲ. ಮೆಕ್ಕೆಜೋಳಕ್ಕೆ, ತೊಗರಿಗೆ, ಹೆಸರಿಗೆ, ಉದ್ದಿಗೆ, ನೀರಾವರಿಗಂತೂ ನ್ಯಾಯ ಪೈಸದ ಬೆಲೆಯನ್ನು ಕೊಟ್ಟಿಲ್ಲ ಸರ್ಕಾರ. ಈ ಎಲ್ಲ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತಕ್ಕಂಥದ್ದು ಗೊತ್ತಾಗಿದೆ. ಈಗೇನು 4 ಕಡೆಗಳಲ್ಲಿ ಪಟ್ಟಣ ಪಂಚಾಯತ್ ಚುನಾವಣೆಗೆ 76 ಸೀಟುಗಳಲ್ಲಿ 50 ಸೀಟುಗಳೇನು ಬಿಜೆಪಿ ಗೆದ್ದಿದೆ, ಇದು ಮುಂದೆ ಬರ್ತಕ್ಕಂಥ ಚುನಾವಣೆಗಳಿಗೆ ದಿಕ್ಸೂಚಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನೋಡಿ, ನಾನು ನಿನ್ನೆ TV ನೋಡ್ತಾ ಇದ್ದೆ. ಅನೇಕರು ಬೇರೆ ಬೇರೆ ರಾಜ್ಯದ ನಾಯಕರು ನಮ್ಮ ಮುಂದಿನ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಘೋಷಣೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ರಾಹುಲ್ ಗಾಂಧಿ ಅವರು ಸಂಪೂರ್ಣವಾಗಿ ವಿಫಲ ಆದರು ಅಂತ ಹೇಳಿಬಿಡ್ಲಿ.
ಇನ್ಮೇಲೆ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೇಶದೊಳಗಡೆ ಚುನಾವಣೆಯನ್ನು ನಾವು ಮಾಡಲ್ಲ, ಪ್ರಿಯಾಂಕಾ ವಾಡ್ರಾ ಅವರ ಹೆಸರಿನಲ್ಲಿ ಮಾಡ್ತೀವಿ ಹೇಳಿ, ಘೋಷಣೆ ಮಾಡಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಂಪೂರ್ಣ ವಿಫಲ ಆಗಿದ್ದಾರೆ, ಅವ್ರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಲ್ಲ. ಜನ ಹೇಳ್ತಾ ಇದ್ದಾರೆ, ಅನೇಕ ಜನ ನಾಯಕರು ಹೇಳ್ತಾ ಇದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೆಳಗಿಳಿಸ್ಬೇಕು, ರಾಹುಲ್ ಗಾಂಧಿ ಅವ್ರನ್ನು ಕೆಳಗಿಳಿಸ್ಬೇಕು, ಪ್ರಿಯಾಂಕಾ ಗಾಂಧಿ ಅವರ ನೇತೃತ್ವದಲ್ಲಿ ಚುನಾವಣೆಗೆ ಹೋಗ್ಬೇಕು ಅಂತ ಅನೇಕರು ಕಾಂಗ್ರೆಸ್ನಲ್ಲಿ ಹೇಳ್ತಾ ಇದ್ದಾರಲ್ಲ, ಹೇಳ್ಬಿಡ್ಲಿ. ಈ ಮಾತನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಇಡೀ ದೇಶದಲ್ಲಂತೂ ಬಿಡಿ, ಕಾಂಗ್ರೆಸ್ ಸಂಪೂರ್ಣ ನೆಲಕಚ್ಚಿ ಹೋಗಿದೆ. ಮುಂದೆ ಬರ್ತಕ್ಕಂಥ ವೆಸ್ಟ್ ಬೆಂಗಾಲ್ ಇರ್ಬೋದು, ಜಾರ್ಖಂಡ್ ಇರ್ಬೋದು, ಅಸ್ಸಾಂ ಇರ್ಬೋದು, ಕೇರಳ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಇಲ್ಲಿ ತಮಿಳುನಾಡು ಇರ್ಬೋದು, ಇಲ್ಲಿನೂ ಕೂಡ ಭಾರತೀಯ ಜನತಾ ಪಾರ್ಟಿ ಒಂದು ಒಳ್ಳೆಯ ಪರ್ಫಾರ್ಮೆನ್ಸನ್ನು BJP ಮಾಡೋದಿದೆ. ಧನ್ಯವಾದ.